ನಾವೆಲ್ಲ ಕಂಡಿದ್ವಿ. ಈ ಸಿದ್ಧರ ಶಕ್ತಿ ಹೇಗೈತಿ ಅಂತ ಕೇಳಿದ್ರೆ, ಅಮೋಘ ಸಿದ್ಧರು ಇರ್ಬೋದು, ಬೀರೇಶ್ವರ್ ಇರ್ಬೋದು, ಇವರ ಶಕ್ತಿ ಹೇಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರ ಬಹುತೇಕ ನನ್ನ ವಿಡಿಯೋಗಳನ್ನ ಕೇಳಿರಿ, ನೀವೆಲ್ಲ ನೋಡಿರಿ. ಬರೇ ಪುಣ್ಯಾತ್ಮರ ಡೊಳ್ಳಿನ ಹಾಡವನ್ನ ಹಾಡತಕ್ಕಂತ ಜೇವರು ಚನ್ನಬಸಪ್ಪಗೌಡ ಪಂಚಮಸಾಲಿ ಲಿಂಗಾಯತರವ್ರು. ಅಂತ ಮಹಾನುಭಾವ ಪುಣ್ಯಾತ್ಮರೇ ಹುಡುಗಿ ತನ್ನ ಹೊಟ್ಟೆಗೆ ಉಡ್ಚಿಲನ್ನು ಕಟ್ಟಿ ಮಂಡಿ ಮೇಲೆ ಕೈ ಇಟ್ಟು ಡಂಕನಾಡ ದೈಗೊಂಡಗೌಡನ ಮಾರ್ಗ ಹಚ್ಚಿದಾಗ ಕೈಯಾನ ಜ್ವಾಳ ಬಿಟ್ಟಿಲ್ಲ, ಹೊಳ್ಳಿ ಉಡ್ಚಿಲ್ ಜ್ವಾಳ ತಗೊಂಡಿಲ್ಲ. 12 ಎಕರೆ ಕೂರಿಗೆ ತಿರುಗ್ಯದ, ಸಂಜೆ ಮಾಡಿ ಬೀಜನ ಬಿಟ್ಟಿಲ್ಲತ್ತ ಕಲ್ಪನೆ ಬಂದ್ಬಿಡ್ತು. ಆತನ ಗುರಿ ಏನಿತ್ತ ಕೇಳಿದ್ರೆ, ನಾನು ಹುಲಜಂತಿಗೆ ಹೋಗ್ಬೇಕು, ಮಳಿಂಗರಾಯನ ಹಾಡು ಹಾಡಬೇಕಂತ ಒಂದೇ ಗುರಿ ಇತ್ತು. ಅಪ್ಪಂತಿದ್ದ ಕುರುಬರ ಹಾಡಿ ನಮ್ಮ ಕುಲ ಕೆಡಸಕತ್ತಿ ಮಗನ ತಾವು ಬೈತಿದ್ದ. ಅವಾಗ ಜ್ವಾಳದ ಚೀಲ ಕಣಕಿ ಬಣಿಯಾಗ ಮುಚ್ಚಿಟ್ಟ, ಇದ್ದದ ಉಡ್ಚಿಲ ತೆಗೆದಿಟ್ಟ, ಎತ್ತಿಗೆ ಒಂದಿಷ್ಟು ಮೇವು ಒಗದು ಡೋಳು ತೊಂದು ಹೋಗಿಬಿಟ್ಟು. ಅಪ್ಪ ಸಾಯಂಕಾಲ ಬತ್ತದ, ಕಣಿಕೆ ಹಾಕಬೇಕು, ಎತ್ತಿಗೆ ತಿಳ್ಕೊಂಡು ಹುಡುಕ್ಯಾಡಿ ನೋಡ್ಲಕ್ ಹೋಗ್ಕನ, ಚೀಲ ಸಿಕ್ಕಿ ಬಿಡ್ತದ. ಮಗ ಜ್ವಾಳನ ಬಿಟ್ಟಿಲ್ಲ, ಹಂಗೆ ಬಿತ್ತಾನ, ಬರ್ಲಿ ವಾಪಸ್ ಅಂದ್ರು. ನಾನು ಸಂಕ್ಷಿಪ್ತ ಹೇಳಕತ್ತೀನಿ. ಆವಾಗ ಸಂದರ್ಭ ಏನಾಗ್ತದ ಕೇಳಿದ್ರೆ, 3 ದಿನಗಳ ಪರ್ಯಂತರವಾಗಿ ಮಾಳಿಂಗರನ ಅಂಗಳದಾಗ ಪುಣ್ಯಾತ್ಮ ಹಾಡಿದ, ಬಡದ, ಬಾರಿಸಿದ. ಕೊನೆಗೆ ಊರಿಗೆ ಬರೋ ಕಾಲಕ್ಕೆ ಮುಂಡಾಸ ದರ್ಶನ ಮಾಡಿಕೊಂಡು ಹಣಿ ಹೆಚ್ಚಿ ನಮಸ್ಕಾರ ಮಾಡಿ ಹೇಳ್ತಾನ, ಭಂಡಾರದ ನಂದ ನಿಂದ ಋಣ ಇವತ್ತು ಕಡಿತಂದ. ಕೊನೆಯದು ನಂದ ನಿಂದ ಋಣ ಯಾಕ? ಕೊನೆದು ನಾನು ಜ್ವಾಳ ಬಿಟ್ಟಿಲ್ಲ, ನಮ್ಮಪ್ಪ ಮನಿಗೆ ಹೋದ ಬಳಿಕ ಇನ್ನು ಡೊಳ್ಳು ಕಸ್ಕೋತಾನ, ನನ್ ಕಳಿಸಿ ಕೊಡುದಿಲ್ಲ. ಉಳದವನು ತಾಮ್ರೆಲ್ಲ ಹೇಳ್ತಾರ, ನಿನ್ನ ಮಗ ಹೆಂಗ ದಂಡು ಪಿಂಡ ತಿರುಗಲಕ್ಕತ್ತನತ್ ಬೈತಾರ. ರಾತ್ರಿ ಬಂದು ಪುಣ್ಯಾತ್ಮರಿ ಮನಕೊಂಡಿದ್ದ. 3 ದಿವಸ ಬಿಟ್ಟು ಮಾಳಿಂಗರಾಯ ಬಂದು ಕನಸಿನಾಗ ಗೌಡ ಹೇಳ್ತಾರ, ಗೌಡ ನನ್ನ ಮ್ಯಾಲ ಬಹಳ ಭಾರ ಹಾಕಿ ಬಂದು ಬಿಟ್ಟಿಲ್ಲ, ನನ್ನ ಮ್ಯಾಲ ಬಹಳ ಒಜ್ಜಿ ಇಟ್ಟು ಬಂದಿದೆ ಅಂತ ಕೇಳಿದ್ರು. ಮತ್ ನಿನ್ನ ಮೇಲೆ ಇಡ್ಲಾರ್ದ ಯಾರ ಮೇಲೆ ಇಡ್ಲಿ ಅಂದ. ಅವಾಗ ಪುಣ್ಯಾತ್ಮರೇ ಭಗವಂತ ಹೇಳಿದಂತ, ನಿನಗ ಮಕ್ಕಳು ಬೇಕಂದೆ ಅಂದ್ರ ಹೊಲ ನಾಟೋದಿಲ್ಲ, ಹೊಲ ನಾಟಬೇಕಂದ್ರೆ ನಿನಗ ಮಕ್ಕಳಾಗೋದಿಲ್ಲ, ಇದ್ರ ಯಾವ್ದು ಆಯ್ಕೆ ಮಾಡ್ಕೋತೀನಿ, ನಿನಗ ಬಿಟ್ಟು ಕೊಟ್ಟದಂದು. ಆ ಗೌಡ್ರು ಅಷ್ಟೇ ಪುಣ್ಯಾತ್ಮರೇ ನಿಸ್ವಾರ್ಥಿ ಇದ್ರು, ಯಾರಿಗೆ ಎಲ್ಲರಿಗೆ ಸಾಧ್ಯ ಆಗುದಿಲ್ಲ. ಗೌಡ್ರಂತಾರ, ನಂದೊಂದು ಮಗನ ಹುಟ್ಟಿ ಮತ್ತ ಸತ್ತದ್ರ ಮಣ್ಣಿಟ್ಟದ್ರ ಹೆಸರು ಮುಣುಗತತಿ, ಈ ಲೋಕದೊಳಗ ಭಂಡಾರವನ್ನು ನಂಬಿದವ್ರದ್ದು ಎಂತಾದ ಬಂಗಾರ ಆಗ್ತತಿ ಅನ್ನೋದಕ್ಕ ಹೊಲ ಬೀಜಲದ ನಾಟಬೇಕು, ಅದನ್ನ ಆಶೀರ್ವಾದ ಮಾಡ್ಬೇಕಂತ ಕೇಳ್ತಾನ ಬಂಧುಗಳೇ. ಅವಾಗ ನಿಮ್ಮ ಅಪ್ಪಗೆ 10 ದಿವಸ ಬಿಟ್ಟು ಹೊಲಕ್ಕೆ ಹೋಗಿ ನೋಡಿ ಬಾ ಅಂತ ಹೇಳ್ತಾರ. ಯಾರೋ ಬಂದ್ ಹೇಳಿದ್ರೆ, ಗೌಡ್ರಿ ಏನ್ರಿ ನಿಮ್ ಮಗ ಜ್ವಾಳ ಬಿತ್ತಾನ, ಅಂಡಾಳ ನಾಟಿದಂಗ ಆಗೈತೆ, ಅಂಡಾಳ ನಾಟಿದಂಗ ಅಂತ. ಅವಾಗ ಅಪ್ಪ ಹೋಗಿ ನೋಡಿದತ್ತ, ಬೀಜನ ಬಿಡ್ಲಾರ್ದ ಈ ಭೂಮಿ ಹಂಗ ನಾಡಿತು ಅಂತ ತಿಳ್ಕೊಂಡು ಚಿಂತಾಕ್ರಾಂತ ಹೋಗಿ ಮಗನ ಕೇಳಿದತ್ತ, ಮಗ ಏನೋ ಇದತ್ತ, ಅದೆಲ್ಲ ಭಂಡಾರಮಯವಪ್ಪ ಅಂತ ಹೇಳಿದಾಗ ಅವಾಗ ಹೇಳಿದತ್ತ, ಇನ್ನು ಮೇಲತ್ತ ನೀ ಇದನ್ನ ಹಾಡ್ಕೊತ ಹೋಗಪ್ಪ, ಈ ಲೋಕವಾಗ ಮೊದಲು ನಿಂದು ಗುಡಿ ಆಗಲಿತ್ತ ಆಶೀರ್ವಾದ ಮಾಡಿದಂತ ಗುಡಿ ಇವತ್ತು ಚನ್ನಬಸಪ್ಪ ಗೌಡ್ರದೈತಿ, ನುಡಿನೂ ಮಾಡ್ತಾರ. ಅದಕ್ಕೆ ಭಂಡಾರಕ್ಕೆ ಜಾತಿಲ್ಲ, ಕಂಬಳಿಗೆ ಕುಲ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ಮನುಷ್ಯ ಮನಸ್ಸು ಸ್ವಚ್ಛಿತ್ತಂದ್ರೆ ದೇವರ ಮೆಚ್ಚುತ್ತಾನ, ಜನ ಮೆಚ್ಚಂಗಿಲ್ಲ. ಜನ ಮೆಚ್ಚಲಿ ಬೇಕಾದ್ರೆ ಬಿಡ್ಲಿ, ಯಾವತ್ತೂ ಜನ ಒಳ್ಳೇದಕ್ಕೆ ಮೆಚ್ಚಂಗಿಲ್ಲ, ಇದು ಪಕ್ಕ ಯಾವ ಊರಾಗಾದ್ರು. ಆದ್ರೆ ಮ್ಯಾಗೊಬ್ಬ ಕುಂತಾನ, ಅವ ತಕ್ಕಡಿ ಹಿಡ್ಕೊಂಡ ಕೂತಾನ. ಆದ್ರೆ ಅವನ್ ತಕ್ಕಡಿ 2 ನಂಬರ್ ಇಲ್ಲ, ನಮ್ಮ ಊರನು ಎಲ್ಲ ತಕ್ಕಡಿ 2 ನಂಬರ್ ಅದಾವ. ಆದ್ರೆ ಪರಮಾತ್ಮ ಹಿಡ್ಕೊಂಡು ಕೂತದ ತಕ್ಕಡಿ ಏನದಲ್ಲ, ಅದ್ರಾಗ ಒಟ್ಟ ಒಂದಿಟ್ಟು 2 ನಂಬರ್ ಇಲ್ಲ. ಅದಂತಂದ್ರ ಅವ ಹೆಂಗ ಬೆಳೆದಾನಲ್ಲ, ನಮ್ಮೂರಾಗ ಅವ ಹೆಂಗ ಬೆಳೆದಲ್ಲ, 2 ಮಜಲ್ ಮನಿ ಕಟ್ಟ್ಯಾನ, 50 ಲಕ್ಷ ರೂಪಾಯಿ ಕಾರ್ಗಡೆ ತಂದಾನ. ನಾವು ದುಡಿಯೋನು, ಚಟ ಮಾಡೋದು ಬಿಡೋನು, ಚಲೋ ದುಡಿಯೋನು, ದುಡಿದವ 2 ಮಜಲ್ ಕಟ್ಟ್ಯಾನಂದ್ರೆ ನಾವು 3 ಮಜಲ್ ಕಟ್ಟೋನು. ಅವ 50 ಲಕ್ಷದ ಕಾರ್ ತಂದಾನಂದ್ರೆ ನಾವು 1 ಕೋಟಿ ರೂಪಾಯಿದ ಕಾರ್ ತರೋಣ ಅಂತ ತಿಳ್ಕೊಂಡು ಚಾಲೆಂಜ್ ಮಾಡಿ ಅವನಕ್ಕಿಂತ ದೊಡ್ಡವರಾಗ್ರಿ, ಅವನು ತುಳಿಬೇಕಂತ ಪ್ರಯತ್ನ ಮಾಡಬೇಡ್ರಿ, ಅವನು ತುಳಿಬೇಕಂತ ಪ್ರಯತ್ನ ಮಾಡಬೇಡ. ಒಬ್ಬ ಭಕ್ತ ದೇವನನ್ನ ಪೂಜಿಸುವವ ರಾತ್ರಿ ಮಲ್ಕೊಂಡಿದ್ದ, ನಿದ್ರಿನ ಹತ್ತುವಲ್ದಾಗಿತ್ತು. ಆ ಕಡೆ ಹೊಳ್ಳಾಡವ, ಈ ಕಡೆ ಹೊಳ್ಳಾಡವ, ನಿದ್ರಿನ ಬರವಲ್ದು. ಅವಾಗ ದೇವ್ರು ಬಂದ, ಯಾಕಪ್ಪ ಮಲಗಿಲ್ಲ ಇನ್ನು ಅಂತಂದ. ಅವಾಗ ಇವಂದ, ಹೆಂಗ ಮಲಗುವುದು, ಎಷ್ಟು ಜನ ಕೆಟ್ಟವ್ರ ಅದಾರ ಜಗತ್ತಿನ್ಯಾಗ, ಎಷ್ಟು ಅನ್ಯಾಯ ಮಾಡಕ್ ಹತ್ಯಾರ, ಅದೆಲ್ಲ ಎಂದ ಕಡಿಮೆ ಆಗುವುದು, ಅವರೆಲ್ಲ ಎಂದು ಉದ್ಧಾರ ಆಗವ್ರು, ನನಗೆ ಚಿಂತೆ ಆಗೈತಿ, ಆ ಚಿಂತೆಯಿಂದ ನಿದ್ದೆ ಹತ್ತವಲ್ದು ಅಂತಂದ. ಅವಾಗ ಅವ ದೇವ್ರು ಹೇಳಿದಂತ, ನೀ ಚಿಂತೆ ಮಾಡಿ ನಿದ್ದೆ ಕೆಡಿಸ್ಕೊಳ್ಬೇಡ, ಜಗತ್ತನ್ನು ಸೃಷ್ಟಿ ಮಾಡಿದವ ನಾ ಅದನಿ, ಯಾರನ್ನ ಹೆಂಗಿಡ್ಬೇಕು ಹಂಗ ನನ್ನ ಕೆಲಸ ಐತಿ, ನಿನ್ನ ಕೆಲಸ ಏನು ಅಂದ್ರೆ ನಿನಗೆ ಆಯ್ತು ಅಂದ್ರೆ ಭಜನೆ ಮಾಡು, ಆಗ್ಲಿಲ್ಲ ಅಂದ್ರೆ ತಣ್ಣಗಂಗೆ ನಿದ್ದೆ ಮಾಡು, ನಿದ್ದೆ ಕೆಡಿಸ್ಕೊಳ್ಬೇಡ. ನಿನಗೆಲ್ಲ ಯಾರು ಹೇಳ್ಯಾರ ಇದನ್ನು ಜಗತ್ತನ್ನು ತಿದ್ದಾಕ? ಪರಚಿಂತೆ ಯಮಗೆ ಕಯ್ಯ, ಎಮ್ಮ ಚಿಂತೆ ಯಮಗೆ ಸಾಲದೆ, ಕೂಡಲ ಸಂಗಮದೇವ ಒಲಿದಾನೋ ಒಲಿಯೋನೆಂಬೋ ಚಿಂತೆ ಹಾಸಲುಂಟು ಹೊದೆಯಲು